ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚುವಲ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಚಳ್ಳಕೆರೆಗೆ ಅಂದರೆ ಚಳ್ಳಕೆರೆ ಟೌನ್ 3 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗಕ್ಕೆ ಹೈವೇ ಪಕ್ಕ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಸೈಟುಗಳಲ್ಲಿ ಈ ಜಾಗ ಡೆವಲಪ್ಮೆಂಟ್ ಆಗ್ತಾಯಿದೆ. ನೀವು ನೋಡ್ತಾ ಇದ್ದೀರಾ, ಇದು ಈಗಾಗಲೇ ಚರಂಡಿ ಎಲ್ಲ ವ್ಯವಸ್ಥೆ ಕೂಡ ಆಗ್ತಾಯಿದೆ. ಇಲ್ಲಿ ಹೈವೇಯಿಂದ ಒಂದು 300 ಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಟೌನ್ ಸವರಣಿ ಯಾವುದೇ ರೀತಿ ಈ ಜಾಗದಲ್ಲಿ ಸುತ್ತಲೂ ಮನೆಗಳಾಗಲಿ ಈಗಾಗಲೇ ಡೆವಲಪ್ಮೆಂಟ್ ಆಗಿದ್ದಾವೆ. ಟೌನಿಗೆ 3 ಕಿಲೋಮೀಟ್ರ್ ಆಗುತ್ತೆ, ಡೆವಲಪ್ಮೆಂಟ್ ಕೂಡ ಆಗ್ತಾಯಿದೆ. ಈ ಜಾಗ ಕೂಡ ಈಗಾಗಲೇ ಚರಂಡಿ ವ್ಯವಸ್ಥೆ ಆಗಿದೆ, ಅಕ್ಕಪಕ್ಕದಲ್ಲೂ ಕೂಡ ಲೇಔಟ್ಗಳು ಆಗಿದ್ದಾವೆ. ತುಂಬ ಚೆನ್ನಾಗಿ ನೋಡ್ರಿ, ನಲ್ಲಿ ವ್ಯವಸ್ಥೆ, ಎಲ್ಲ ರೀತಿಯಾದಂಥ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಕೆಲವೇ ದಿನಗಳಲ್ಲಿ ಕೂಡ ಆಗುತ್ತೆ. ನಿಮಗೆ ಈ ಜಾಗದಲ್ಲಿ ಅಂದರೆ ಒಂದು ಸೈಟು ಕಾರ್ನರು ಒಂದು ಲೆಕ್ಕ ಇರುತ್ತೆ, ಒಂದೊಂದು ಸೈಟ್ ಒಂದೊಂದು ಥರ ಇರುತ್ತೆ. ಅಂದರೆ ನನ್ನ ಪ್ರಕಾರ ಇಲ್ಲಿ ನನಗೆ ಅವರು ತಿಳಿಸಿರೋ ಪ್ರಕಾರ 700ರಿಂದ 1 ಅಡಿ ಸ್ಕ್ವೇರ್ ಫೀಟ್, 1 ಅಡಿ 700ರಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಲ್ಲಿಗೊಂದು ಸಾರಿ ಭೇಟಿ ಕೊಟ್ಟಾಗ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ಅಲ್ಲಿ ನೀಡ್ತಾರೆ. ನೋಡಿ ಎಲ್ಲ ಜೊತೆಗೆ ಇಲ್ಲಿ ಅಜ್ಜನಗುಡಿ ದೇವಸ್ಥಾನ ಹತ್ರ ಆಗುತ್ತೆ, ನಿಯರ್ ಅಲ್ಲಿ ನಿಮಗೆ ಕಾಣಿಸ್ತೈತೆ, ಜೂಮ್ ಮಾಡಿ ತೋರಿಸ್ತಾರೆ. ನಿಮಗೆ ಆ ಭಾಗದಲ್ಲಿ ಇಲ್ಲೆಲ್ಲ ಮನೆಗಳಾಗಿದ್ದಾವೆ ಈಗಾಗಲೇ. ಎಲ್ಲ ವ್ಯವಸ್ಥೆ ಆಗಿರುವಂಥ ಜಾಗದಲ್ಲಿ ಕಡಿಮೆ ಬೆಲೆಯಲ್ಲಿ ನಿಮಗೆ 7ರಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗಾಗಲೇ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೂ ಸೈಟ್ಗಳಾಗಿದ್ದಾವೆ, ಜೊತೆಗೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ, ಇನ್ನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದು ಅಜ್ಜನಗುಡಿ ಹೈವೇ ಪಕ್ಕ, ಹೈವೇ ಟೌನ್ಗಿಂತ 3 ಕಿಲೋಮೀಟರ್ಸ್ ಟೌನ್ ಸರೌಂಡಿಂಗೇನೆ. ಮೊದಲೆಲ್ಲ ಇಲ್ಲಿ ಕಮ್ಮಿ ಆಗಿತ್ತು, ಈಗ ಹೈವೇ ಬಂದು ಒಂದಿಷ್ಟು ರೇಟ್ ಜಾಸ್ತಿ ಆಗಿದೆ ಅಲ್ಲ. ಇನ್ನು ಈ ಕಡೆ ಇಂಟ್ರೆಸ್ಟ್ ಇರೋರು ನೀವು ಕೂಡ ಗಮನ ಕೊಡ್ಬೋದು. ನೇರವಾಗಿ ಓನರ್ ಇರ್ತೇನೆ, ನೀವು ಡೈರೆಕ್ಟ್ ಅವ್ರ ಹತ್ರನೇ ವ್ಯವಹಾರ ಮಾಡ್ಕೋಬೋದು. ಒಂದು ಸೈಟ್ 1 ಎಕರೆಗೆ ಅಂದರೆ ನೋಡಿ, ಅದು ಅಜ್ಜನಗುಡಿದು ದೇವಸ್ಥಾನ ಅದೇ ಹೈವೇ ಪಕ್ಕನೇ. 1 ಸ್ಕ್ವೇರ್ ಫೀಟು 700ರಿಂದ ಸ್ಟಾರ್ಟ್ ಆಗುತ್ತೆ. ರೋಡ್ ಎಷ್ಟು ಅಡಿ ಆಗುತ್ತೆ ಅಣ್ಣ ಇದು? ಇನ್ನು ವಿಲೇಜ್ ಕೂಡ ಪಕ್ಕ ಇದೆ, ಅಟ್ಯಾಚ್ ಇದೆ. ಇನ್ನು ಸೈಟ್ ಇನ್ವೆಸ್ಟ್ಮೆಂಟ್ ಮಾಡೋ ಒಂದು ಯೋಚನೆ ಇದ್ದರೆ ಈ ಕಡೆ ನೀವು ಗಮನ ಹರಿಸ್ಬೋದು ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡಿದಿರ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ